ನೀರು ನೋಡ್ತಾ ಇದ್ರೆ ಒಂದು ರೌಂಡು ನೀರೊಳಗೆ ಆಟ ಆಡ್ಕೊ ಬರಬೇಕು ಅನ್ನಿಸ್ತಿದೆ. ಆ ಅನುಭವ ಹೆಂಗಿದೆ ನೋಡೋಣ ಬನ್ನಿ ಸ್ನೇಹಿತರೆ. ಹಳ್ಳಿಯ ಒಂದು ಸುತ್ತಾಟದ ಒಂದು 2ನೇ ಭಾಗ ಇದು. ದಯವಿಟ್ಟು ನೋಡಿ, ಎಂಜಾಯ್ ಮಾಡಿ. ನೀರು ಹತ್ರ ಹೋಗ್ತಾ ಇದ್ದೀವಿ. ಆ ನೀರಿನೊಂದಿಗೆ ಆಟ ಆಡಬೇಕು ಅನ್ನೋ ಆನಂದ ಆಗ್ತಿದೆ ನಮಗಂತೂ. ಆಹಾ, ಮುಳ್ಳು ಚುಚ್ಚಿತು. ವಾವ್, ನೋಡ್ತಾ ಇದ್ದೀರಾ ನೋಡಿ, ಸುತ್ತ ಬಾಗಿಲು ಥರ ಆರ್ಚ್ ಥರ ಮಾಡಿದ್ದಾರೆ. ಏನು ಸೂಪರಾಗಿ ಕಾಣಿಸ್ತಿದೆ ಸ್ನೇಹಿತರೆ. ಇದೊಂದು ದೊಡ್ಡದು, ಈ ಕಡೆ ಯಾವ ಕಸ ಕಡ್ಡಿ ಇಲ್ಲ, ಅದರಿಂದ ನೀರು ಬರ್ತದೆ ನೋಡಿ. ನೀರು ಏನು ಚೆನ್ನಾಗಿದೆ. ಗ್ರೀನರಿ ವಾಟರ್ ಅಂದರೆ ಪ್ರಕೃತಿಯಿಂದನೇ, ಅಂದರೆ ಭೂಮಿಯಿಂದನೇ ಹರಿದು ಬರ್ತಾ ಇರೋದ್ರಿಂದ ಗಿಡ ಮರ ಎಲ್ಲನೂ ಸೋಸ್ಕೊಂಡು ಬರ್ತಾ ಇರೋದ್ರಿಂದ ಇದು ನೀರು ಫ್ರೆಶ್ ವಾಟರ್ ಥರ ಇದೆ. ಇಲ್ಲೆಲ್ಲ ಮೀನು ಕೂಡ ಇರ್ತವೆ. ಯಾಕೋ ನಮ್ಮ ಟೈಮು ಮಧ್ಯಾಹ್ನ ಟೈಮ್ ಬಂದಿದ್ದೀವಿ. ನಾವು ಬಂದಿದ್ದೀವಿ ಅಂತ ಗೊತ್ತಾಗಿರಬೇಕು, ಒಂದು ಮೀನು ಕಾಣಿಸ್ತಾ ಇಲ್ಲ. ನೀರಿನ ಅಲೆ ಏನು ಚೆನ್ನಾಗಿದೆ ಅಂತ ನೋಡಿ. ಫ್ರೆಶ್ ವಾಟರು ಏನು ಸೂಪರ್ ಆಗಿದೆ ಗೊತ್ತಾ ಸ್ನೇಹಿತರೆ, ಸೂಪರ್ ನೋಡಿ. ನೀರಿನೊಂದಿಗೆ ಆಟ, ನೀರಿನೊಂದಿಗೆ ಆಟ, ಮನೆಗೆ ಹೋದ್ಮೇಲೆ ಮೈಕೈಗೆಲ್ಲ ನೋವೆಂಬ ಪಾಠ. ಇದೇ ನೀರಿನ ಆಟ ಅಲ್ವಾ ಸ್ನೇಹಿತರೆ. ಆಹಾ, ಈ ನೀರಲ್ಲಿ ನಿಂತಿದ್ರೆ ಒಂದು ಮಾತು ನೆನಪಾಗ್ತಿದೆ. ನೀರಿಲ್ಲದ ಭೂಮಿಯು ಬರಡು ಭೂಮಿಯಂತೆ, ನೀರಿಲ್ಲದ ಭೂಮಿಯು ಬರಡು ಭೂಮಿಯಂತೆ. ನೀರಿಲ್ಲದಿದ್ದರೆ ನಾವು ಜನ್ಮ ಜನ್ಮವೂ ನೀರನ್ನೇ ಬಯಸುತ್ತೇವಂತೆ. ನೀರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಫ್ರೆಶ್ ಆದ್ವಿ. ಈಗ ಮತ್ತೆ ಹೊರಟಿದ್ದೀವಿ ಸ್ನೇಹಿತರೆ. ಮತ್ತೆ ಏನಾದರೂ ಸಿಕ್ಕಿದ್ರೆ ಮತ್ತೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ನೀರೊಂದಿಗೆ ಆಟ ಆಡಿದ್ವಿ ಸ್ನೇಹಿತರೆ. ತುಂಬ ಖುಷಿ ಆಯಿತು. ನನ್ನ ತಮ್ಮ ಕರ್ಕೊಬಂದಿದ್ದು. ಎಷ್ಟು ತಂಪಾಗಿ ನೀರಿತ್ತು ಅಂದರೆ ಬಿಸಿಲಲ್ಲೂ ಕೂಡ ತಣ್ಣಗೆ AC ಥರ ಫೀಲ್ ಆಗ್ತಾಯಿತ್ತು. ಸೊ ಇವಾಗ ಆಟ ಆಡಿಕೊಂಡು ಹೊರಟಿದ್ದೀವಿ. ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಪ್ಲೇಸ್ ಸಿಕ್ಕಿದ್ರೆ ಅದನ್ನು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ನೋಡಿ ಎಂಜಾಯ್ ಮಾಡಿ ಸ್ನೇಹಿತರೆ. ಹಳ್ಳಿಯ ಒಂದು ಅದ್ಭುತವಾದ ಸುಂದರ ನೋಟ ಅಂತಲೂ ಅನ್ಕೋಬೋದು, ಅಥವಾ ಒಂದು ಎಕ್ಸ್ಪೀರಿಯೆನ್ಸ್ ಅನುಭವ ಅಂತಲೂ ಅನ್ಕೋಬೋದು. ನೀವೇನು ತಿಳ್ಕೊತೀರಾ ಹಾಗೆ ನೋಡಿ. ಅಲ್ಲಿ ಒಂದಿಬ್ಬರು ಮೀನು ಕೂಡ ಹಿಡಿತಾ ಇದ್ದಾರೆ. ಆವಾಗಲೇ ಹೇಳಿದೆ, ಅವರು ಇಲ್ಲೇ ಹಿಡಿತಾಯಿದ್ರು. ಈಗ ಅಲ್ಲಿಗೆ ಹೋಗಿದ್ದಾರೆ ಸ್ನೇಹಿತರೆ.
ನಾವು ಹೊರಟಿದ್ದೀವಿ. ದಯವಿಟ್ಟು ನೀರನ್ನು ಮಲಿನ ಮಾಡಬೇಡಿ. ಮಲಿನ ಮಾಡಿ ನಿಮ್ಮ ನೆಮ್ಮದಿ ನೀವೇ ಹಾಳು ಮಾಡ್ಕೋಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.